ಅದು ಬಿಟ್ಟರೆ ಮಾನವೀಯತೆ ಇರ್ಬೇಕ್ರಿ, ಮನಸ್ಸು ಚಲೋ ಇರಲಿ ನನ್ನ ಮಗಳದು. ಆದರೆ ನಂಗೆ ಈ ಸಂದರ್ಭದಾಗ ಯಾಕೆ ಅಳು ಬರತ್ತದ ಅಂದರೆ, ಡ್ಯಾಡಿ ಇದ್ದಿದ್ರೆ ಇಲ್ಸಕ್ಕಿರಲಿಲ್ಲ. ಯಾಕಂದ್ರೆ ನಾನು ಹೆಣ್ಮಗು ಅಂದ್ರೆ ಪಂಚಪ್ರಾಣ. ಏನು ಕುರಿ ತಗೋರಿ ಅವಲಕ್ಕಿ ತಗೋರಿ ಬೇಟ. ನೀವು ಡಾಕ್ಟರ್ ಆಗ್ಬೇಕಂದ್ರೆ ಡಾಕ್ಟರ್ ಆಗ್ಬೇಕು, ಆಗಲಿ ಡಾಕ್ಟರ್. ಬ್ರೆಡ್ ತರ್ಸ್ಯಾರ ತಗೋರಿ. ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಅಂತಾರೋ 5 ಸ್ಟಾರ್ ಅಂತಾರೋ ಅದಕ್ಕೆ ಗೊತ್ತಿಲ್ಲ. ಇಲ್ಲ, ಸ್ಕ್ಯಾಮ್ ಆಗಿತ್ತಲ್ಲ ನಮ್ಮ ಜೊತೆ, ಹಾಕಿಲ್ಲ ಅದನ್ನು. ಜೇನು ಮರಿ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರೇ, ಚಾನಲ್ಗೆ ಹೊಸ್ತಾಗಿದ್ರಿ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ವ್ಲಾಗ್ ನೋಡ್ರಿ. ಮೋರ್ ದ್ಯಾನ್ 1000 ವ್ಲಾಗ್ಸ್ ಅದಾವು. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋ ನೋಡಕ್ಕೆ ಬಂದಿರ ಕೊನೆವರೆಗೂ ನೋಡ್ರಿ. ಇಷ್ಟ ಲೈಕ್ ಮಾಡಿರಲಿಲ್ಲ ಡಿಸ್ಲೈಕ್ ಮಾಡಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ಇವತ್ತಿಂದ ಆ್ಯಕ್ಚುಲಿ ಭಾಳ ಅನಾಹುತ ವ್ಲಾಗ್ ಐತಿ, ಯಾಕಂತ ನಿಮ್ಮ ಟೈಟಲ್ ನೋಡಿ ಗೊತ್ತಾಗುತ್ತೆ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಅಣ್ಣ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಅಣ್ಣ. ಅಣ್ಣ ಅಂಚಿನು ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ರೀ. ಸೊ ಇವತ್ತು ಶನೇಶ್ವರ ಅಮಾವಾಸ್ಯೆ ಇರೋದ್ರಿಂದ ಇಲ್ಲಿ ನಮ್ಮ ಮನೆ ಹತ್ರ ಒಂದು 13 ಕಿಲೋಮೀಟರ್ಗೆ ಶನಿದೇವನ ಗುಡಿ ಐತಿ. ಸೊ ಹೋಗಿ ನಮಸ್ಕಾರ ಮಾಡಿ ಅದೇನು ದಾನ ಅದು ಐತಲ್ಲ ಅದನ್ನು ಎಣ್ಣೆ ಅರ್ಪಿಸ್ತೀವಲ್ರಿ ಶನಿದೇವರಿಗೆ, ಅದನ್ನು ಮುಗಿಸ್ಕೊಂಡು ಬರ್ಬೇಕಂತ ಹೇಳಿ ನಮ್ಮ ಮಮ್ಮಿಗೆ ಸ್ವಲ್ಪ ಆರಾಮಿಲ್ಲ. ಸೊ ಹಂಗಾಗಿ ಅವ್ರನ್ನ ಬಿಟ್ಟು ನಾನು ಆಕಾಶ ಅಷ್ಟ ಹೋಗಾತೀವಿ. ಸೊ ನಮ್ಮ ಜಿನೂರಿಗೆ ಅಂತ ಹೇಳಿ ಎಗ್ ಕುದಿಯಕ್ಕೆ ಹಾಕಿನ್ರಿ. ಕೇಜ್ ಫ್ರೀ ಎಗ್ಸ್ ಅಂತ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಚಲೋ ಅದಾವ ಅಂತ ಹೇಳಿ ಕೇಜ್ ಫ್ರೀ ಎಗ್ಸ್. ಸೊ ನಮ್ಮ ಜೇನುಗೊಂದು, ನನಗೊಂದು, ಲಿಲಿಗೊಂದು. A few moments later. ಸೊ ಜೇನುನ್ ಮಲಗಿಸೇನ್ರಿ, ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೇಕು. ಎಕ್ಸಾಕ್ಟ್ಲಿ ಒಂದು 15 ನಿಮಿಷ ಅಷ್ಟೇ ಐತೆ ನನ್ನ ಹತ್ರ. ಸೊ ಪಟ ಅವಲಕ್ಕಿ ಮಾಡೋಣ್ರಿ. ಆ್ಯಕ್ಚುಲಿ ಏನಾಗ್ತದೆ, ನಾನೇ ಇದ್ರೆ ಅಥವಾ ಯಾರ ನೋಡ್ಕೊಳ್ಳೋರಿದ್ರೆ ಎಲ್ಲ ಕೆಲಸ ಮಾಡ್ಬೋದ್ರಿ. ನನಗೇನು ಬಾಂಡೆ ತಿಕ್ಕಾಕ ಅಥವಾ ಕಸ ಹೊಡ್ಯಾಕೆ ಬೇಕಂತೇನಿಲ್ಲ, ಮ್ಯಾನೇಜಬಲ್ ಮಾಡ್ಕೋಬೋದು. ಆಫೀಸ್ ಮುಗಿಸಿ ತ್ರಾಸಾಗ್ತದೆ ಬಟ್ ಮ್ಯಾನೇಜಬಲ್. ಬಟ್ ಬೇಬಿ ಸಣ್ಣದಿರೋದ್ರಿಂದ ತ್ರಾಸಾಗ್ತದೆ ನನಗೆ. ಔಟ್ ಆಫ್ ದಿಸ್ ಇದು ಈ ಬೇಬಿ ಟಾಪಿಕ್ ಬಿಟ್ರೆ, ಆ್ಯಂಡ್ ನನಗೆ ಇತ್ತೀಚೆಗೆ ಏನು ಅನ್ಸಕ್ಕೆ ಗೊತ್ತ್ರಿ, ನಮ್ಮ ಡ್ಯಾಡಿ ಹೋದ್ಮೇಲೆ ಒಂದು ಜೀವದ ಬೆಲೆ ಏನನ್ನೋದು ಅರ್ಥ ಆಯ್ತು. ಸುದ್ದಿ ಕೇಳ್ತಿದ್ದಲ್ಲ ಬೇರೆದವ್ರದ್ದು, ಅವ್ರು ತೀರೋದ್ರು ಇವ್ರು ತೀರೋದ್ರು, ಅಯ್ಯೋ ಹೌದಾ ಪಾಪ ಅನ್ನಿಸ್ತಿತ್ತು. ಬಟ್ ಸ್ವಂತ ನಮ್ಮ ಪಪ್ಪನ ತೀರೋದ್ಮೇಲೆ ನನಗೆ ಫೀಲ್ ಆಗಕತ್ತೆ, ಒಂದು ಜೀವಲ್ಲ, ಜೀವ ಹೋತು ಮತ್ತೆ ಮರಳಿ ಬರಂಗನೇ ಇಲ್ಲ ಅಂತೇಳಿ ಫೀಲ್ ಆಗಕತ್ತೆ. ಆಮೇಲೆ ಅನ್ನಿಸ್ತು, ರೊಕ್ಕ ತೊಗೊಂಡು ಏನು ಮಾಡೋದು? ಆಮೇಲೆ ಅನ್ನಿಸ್ತ್ರಿ, ಅವ್ರು ಹೋದ್ಮೇಲೆ ನನಗೆ ನನ್ನ ಲೈಫ್ನಾಗ ನಾನು ಪಾಠ ಕಲ್ತಿದ್ದೇನೆಂದರೆ, ರೊಕ್ಕ ತೊಗೊಂಡು ಏನು ಮಾಡೋದು? ಸಂಬಂಧಗಳು ಮುಖ್ಯ. ರೊಕ್ಕ ಯಾರಿಗೆ ನೀಡಿರ್ತೈತಲ್ಲ ಅವರಿಗೆ ಕೊಟ್ಬಿಟ್ರೆ ಅವರು ಅಟ್ಲೀಸ್ಟ್ ಅವ್ರದ್ದೊಂದು ಪ್ರಾಣರ ಉಳಿಯುತ್ತೆ ಅಥವಾ ಅವ್ರದ್ದೊಂದು ಖುಷಿಯರ ಪಡ್ತಾರೆ. ಹಾಗಾಗಿ ನಂದು ಏನು ಸ್ಯಾಲ್ರಿ ಬರ್ತದೆ ಅಲ್ರಿ, ನಾ ಏನು ಯೋಚನೆ ಮಾಡಂಗಿಲ್ಲ. ಯಾರಿಗೆ ಏನು ಬೇಕಲ್ಲ ಕೊಟ್ಬಿಡ್ತೀನಿ, ತೊಗೊಬಿಡ್ರಿ ಅಂತಂತ ಹೇಳಿ. ಈಗ ನನಗೆ ಮಗಳು ಹುಟ್ಟಾಡ, ಮಗಳಿನ ಜೀವನಕ್ಕಾಗಿ ಏನೋ ಒಂದು ಅಲ್ಪ ಸ್ವಲ್ಪ ಹಣ ಕೂಡಿಡಾತೀನಿ. ಅದು ಬಿಟ್ಟರೆ ಮಗಳು ಹುಟ್ಟೋಕಿನ ಮುಂಚೆ ನಿಮಗೆ ಬೇಕಾ ತಗೋರಿ, ನಿಮಗೆ ಬೇಕಾ ತಗೋರಿ. ಅವ್ರ ಹತ್ರ ರೊಕ್ಕ ಇರಲಿ ಬಿಡಲಿ, ಅವ್ರ ಕಷ್ಟ ಕಾಲಕ್ಕೆ ನನ್ನ ಹಣ ಆಗತ್ತಲ್ಲ ಅಂಥೇಳಿ ಹಂಗೆ ಯೋಚನೆ ಮಾಡ್ತಿದ್ದೆ ನಾನು. ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡಬೇಕು, ಅವರು ಇವ್ರಿಗೆ ಕೊಡಬೇಕು, ಇವ್ರದ ಮನೆ. ನಾನು ಹಂಗೆ ಏನು ಯೋಚನೆ ಮಾಡಿಲ್ಲ. ಅಟ್ಲೀಸ್ಟ್ ನಾನು ದುಡಿಯೋದಕ್ಕೆ ಯಾರಿಗೆ, ಅಟ್ಲೀಸ್ಟ್ ಆ ಹಣ, ದುಡಿದ ಹಣ ಒಬ್ರ ಲೈಫನ್ನು ಬದಲಾಯಿಸ್ತದ ಅಂದಮೇಲೆ ಕೊಡೋಣ, ಹಂಗೆ ಯೋಚನೆ ಮಾಡ್ತಿದ್ದೆ. ಸೊ ಈಗ ಮಗಳು ಹುಟ್ಟಾಳ್ರಿ, ಹಂಗೆ ಯೋಚನೆ ಮಾಡೋಕ್ಕೆ ಬರೋಂಗಿಲ್ಲ. ಮಗಳ ಜೀವನಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟೆ. ನನಗೇನಿಲ್ಲ, ಸಿಂಪಲ್ ಆಸೆ ಐತಿ. ಏನಂತಂದರೆ ಆಕಿದು ಒಂದು ಎಜುಕೇಷನ್ ಒಂದು ಚಲೋ ಆಗಲಿ ಸಾಕಷ್ಟೇ. ಆಕೆ ಜೀವನದಾಗ ಒಂದು ಎತ್ತರಕ್ಕೆ ಬೆಳೀಲಿ, 4 ಮಂದಿ ಇಕ್ಕಿ ಜೇನು ಇಕ್ಕಿ ಐರಾ ಅಂಥೇಳಿ ಹೆಮ್ಮೆ ಪಡುವಂಥ ವ್ಯಕ್ತಿ ಆಗಲಿ ಅಷ್ಟೇ. ಅದು ಬಿಟ್ಟರೆ ಮಾನವೀಯತೆ ಇರಬೇಕ್ರಿ, ಮನಸ್ಸು ಚಲೋ ಇರಲಿ ನನ್ನ ಮಗಳದು. ಆದರೆ ನಂಗೆ ಈ ಸಂದರ್ಭದಾಗ ಯಾಕೆ ಅಳು ಬರತ್ತದ ಅಂದರೆ, ಡ್ಯಾಡಿ ಇದ್ದಿದ್ರೆ ಇಲ್ಸಕ್ಕಿರಲಿಲ್ಲ. ಯಾಕಂದ್ರೆ ನಾನು ಹೆಣ್ಮಗು ಅಂದ್ರೆ ಪಂಚಪ್ರಾಣ ನಮ್ಮ ಡ್ಯಾಡಿಗೆ.
ನಮ್ಮ ಡ್ಯಾಡಿ ವಿಷಯ ಏನಂದ್ರೆ ಈಗೆಲ್ಲ ಅಂತಾರೆ ಮಗಳು ಸುಸ್ಸು ಮಾಡಿದ ತಕ್ಷಣ ಅಯ್ಯೋ ಸುಸ್ಸು ಮಾಡಿದ್ಲು ಅಂತ ಹೇಳಿ ಕೆಲವೊಂದಿಷ್ಟು ಜನ ಅಂತಾರೆ. ನನಗೆ ಅದು ನೋಡಿದ ತಕ್ಷಣ ಹರ್ಟ್ ಆಗ್ತದೆ, ಬಟ್ ಪರವಾಗಿಲ್ಲ. ನಮ್ಮ ಡ್ಯಾಡಿ ಏನು ಮಾಡಿದ್ರಂದ್ರೆ ಅಭಿ ಸಣ್ಣವಿದ್ದಾರೆ ಪಪ್ಪ ಊಟ ಮಾಡತ್ತಿದ್ರು, ಚಪಾತಿ ಹಾಲು ಹಾಕ್ಕೊಂಡು ಊಟ ಮಾಡೋ ಹ್ಯಾಬಿಟ್ ಅವರಿಗೆ ರಾತ್ರಿ. ಅಭಿ ಒಂದಕ್ಕೆ ಮಾಡಿಬಿಟ್ರ, ಮಮ್ಮಿ ಚಲ್ರಿ ಅದನ್ನು ನಾನು ಬೇರೆ ಕೊಡ್ತೀನಿ ಅಂತಂದ್ರೆ ನಮ್ಮ ಡ್ಯಾಡಿ ಬಂದು ಮಾತಂದ್ರೆ ನಾನು ನನ್ನ ಮಗಂದು ಕುಡಿಯೋದ್ರಾಗ ಏನು ತಪ್ಪದ, ಏನೂ ಆಗಂಗಿಲ್ಲ, ಸಣ್ಣ ಮಕ್ಕಳು ಮಾಡ್ತವು ಅಂತಂತೇಳಿ ಕುಡ್ತಿದ್ರು ಅವರು. ಆ ನೆನಪಾಗ್ತದೆ. ನಿಷ್ಕಲ್ಮಶವಾದ ಪ್ರೀತಿ ಯಾರೂ ತೋರ್ಸಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿನ ಬಿಟ್ರೆ. ಈ ಜಗತ್ತಿನಾಗ ಎಲ್ಲಿ ಹೋದ್ರೂ ತಾಯಿ ಅಂತ ಪ್ರೀತಿ, ತಂದೆ ಅಂತ ಪ್ರೀತಿ ಯಾರ ಹತ್ರನೂ ಸಿಗಂಗಿಲ್ಲ, ಯಾರ ಮನೆಗೂ ಸಿಗಂಗಿಲ್ಲ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಸೊ ಪುಣೆ ಲಾಗ್ಸ್ ಹೆಂಗೆ ಅನ್ಸತ್ತ ಹೇಳ್ರಿ. ಬಟ್ ನಾವು ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಡಾನಕ್ಕೆ ಹೋಗೋರದೇವಿ. ಯಾಕಂತ ಈಗ ಹೇಳಿದ್ರಿ ಏನು ಮಜಾ. ಏನು ಕುರಿ ಕುರಿ ಮರಿ ಗೊತ್ತಾತ್ರಿ ಕ್ಯಾಮ್ರಾ ತೆಗ್ದನಂತ. ಬರ್ರಿ ಬಿಸಿ ಬಿಸಿ ಅವಲಕ್ಕಿ ನಾ ಮಾಡಿಲ್ಲ, ಐಶ್ವರ್ಯ ಮಾಡಿಟ್ಟಾಳ. ಸೊ ಹಾಕಿ ಕೊಡೋಣ ಅಂತಕ್ಕೀಗ ಚಾಕಿಡ್ಲೆ. ತಗೋರಿ ಅವಲಕ್ಕಿ ತಗೋರಿ ಬೇಟ, ನೀವು ತಿನ್ರಿ. A few inches later. ನಗತೀರಿ ಬೇಟ, ಸುಸು ಮಾಡಿ ನಿನ್ನೆ ಮಾಡಿದ್ರಿ ಅಂತ ಇವತ್ತು ಮಾಡಿದ್ರಿ ಅವ್ರ ಮೇಲೆ. ಯಾಕೆ ಬೇಟ ಕೇಳ, ಸಾರಿ ಕೇಳ. ಕೇಳ ಸಾರಿ ಕೇಳ. Two hours later. ಏನು ಕುರಿ ಕುರಿ ಮರಿ ಆನ್ ಮರಿ. ಓ ಮೂರು ಪಾತ್ ಕೊಡೋದು, ಒಂದು ಚೂಸ್ ಮಾಡ್ಕೊ. ನಮಗೆ ಹಂಗೆ ಇರಲಿಲ್ಲ. ಡಾಕ್ಟ್ರ್ ಆಗ್ಬೇಕಂದ್ರೆ ಡಾಕ್ಟ್ರ್ ಆಗ್ಬೇಕು, ಆಗಕ್ಕ ಆಗಲಿ ಡಾಕ್ಟ್ರು. ನಿಂಗೂ ಜರ್ಮನಿಗೆ ಹೋಗ್ಬೇಕಂದ್ರೆ ಪಾಪ ಹೋಗೋಕ್ಕಾಗಲಿಲ್ಲ. ಯು ಆರ್ ಬ್ಯಾಡ್ ಲಕ್. ಹೋಗಿ 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 ಹೋಗಿ. ಜೇನು ಮರಿ ಮಮ್ಮಿನ ಹಂಗ್ಯಾಕೆ ನೋಡತ್ತೀರಿ ಬೇಟ ನೀವು? ವಿಡಿಯೋ ಮಾಡಾತ್ತೀರ ಹಾಂ ಶಟ್ ಲಘು ಹೇಳ್ಬೇಕ್ರಿ. ನಾ ಆಕ್ಟಿಂಗ್ ನಾಗ ಬಂದ್ಬಿಡ್ತೀನಿ, ಸ್ವಲ್ಪ ಓವರ್ ಆಕ್ಟಿಂಗ್ ಆಗ್ಲಿ ನಂದು. ನೋಡ್ರಿ ಹೆಂಗೆ ರಿವರ್ಸ್ ಟಾಂಟ್ ಮಾಡತ್ತಾರ ಐಶ್ವರ್ಯ. ಓಲಿಯೋ ಪಿಜ್ಜಾ ಇಂದ ಏನ್ ತರ್ಸ್ಯಾಳ? ಓಲಿಯೋ ತರ್ಸೀನಿ. ಓಲಿಯೋ ಓಲಿಯೋ ಅಲ್ಲ, ಇದು ಸ್ಪಿನಾಚ್. ಸ್ಪಿನಾಕ್ ಅಲ್ಲ, ಸ್ಪಿನಾಚ್ ಬ್ರೆಡ್. ಸ್ಪಿನಾಚ್ ಗಾರ್ಲಿಕ್ ಬ್ರೆಡ್ and spinach bread. Yeah, take this is for you. Thank you. ತಿನ್ನು, ನಿಂಗೆ ಅದ ತಿನ್ರಿ ಬೇಟ, ನಿಮ್ಗರಿ ಬೇಟ ಅದು. ತಗೋರಿ, ಪಪ್ಪ ನಿಮಗೆ ಬ್ರೆಡ್ ತರ್ಸ್ಯಾರ, ತಗೋರಿ. ಓ ನೋಡ್ರಿ, ಇದ ಜೇನು ಮರಿ ನಿಮಗೆ ಕೊಡುವುದಿಲ್ಲ ಮರಿ. ಹಾಂ ತಗೋ ಇಲ್ಲ ಬೇಟ, ತಗೋ ನಿನಗ ತಗೋ. ನಂಗೂ ಏನು ಮರಿ ನಿನಗಷ್ಟನಾ? 50,000-60,000 ಲಾಸ್ ಆತ ಐಶ್ವರ್ಯ. ಅದು ಅಜಿಯೋರದ್ದು ಸಬ್ಸ್ಕ್ರಿಪ್ಷನ್ ಲಾಸ್ಟ್ ಇಯರ್ ಇನ್ನೊಂದು ಅಕೌಂಟ್ಲೆ ನೀನು ಅದು ಬಿವುದು ತೊಗೊಂಡಿದ್ದೆ ನೋಡ, ನಂದ ಅಟ್ಯಾಚ್ ಇತ್ತು ಪ್ರೈಮರಿ. ತಿಂಗಳ 4,000 5,000 5,000 ಬಿಲ್ ಒಂದು ವರ್ಷದಿಂದ ಹೋಗೈತೆ. ನಾನು ಲಕ್ಷ ಕೊಟ್ಟಿಲ್ಲ. ನಿನಗೆ ಗೊತ್ತು ಯಾರು ಯೂಸ್ ಮಾಡ್ಯಾರ ಗೊತ್ತಿಲ್ಲ, ಬಟ್ ಕನ್ಸಿಸ್ಟೆಂಟ್ ಹೆಂಗಿಲ್ಲ ಬಿಲ್ ಗೊತ್ತಿಲ್ಲ. ಬಟ್ 4,000 5,000 5,000 6,000 ಹಿಂಗೆ ಈ ತಿಂಗಳ ಬಿಲ್ ಬಂತು. ನಾನು ಪೇ ಮೈಕ್ರೋಸಾಫ್ಟ್, ನಾನು ಇಲ್ಲ ಮೈಕ್ರೋಸಾಫ್ಟ್ ಗ್ರ್ಯಾಂಡ್ ಸಿಕ್ಕತ್ತೆ 6 ಲಕ್ಷದ. ನಾನು ಆಮೇಲೆ ನೋಡ್ತೀನಿ ನನ್ನ ಅಕೌಂಟ ಲರ್ನ್ ವಿತ್ ಪುಟ್ಟಿನ ಹೋಗಿ ನೋಡ್ತೀನಿ ಕಟ್ ಹಾಕೊಂತ ಹೋಗೈತೆ ತಿಂಗಳ. ನನ್ನ ಬಿಲ್ ಅಟ್ಯಾಚ್ ಇರ್ತದೆ ಕ್ರೆಡಿಟ್ ಕಾರ್ಡ್. ಎಲ್ಲರಿಗೂ ನಾ ಬುದ್ಧಿ ಮಾತು ಹೇಳವ. ನನಗೆ ನೆನಪ ನಂದು ಆ ಅಕೌಂಟ್ ನಾ ಬಂದ್ ಮಾಡೇನೆ ತಿಳ್ಕೊಂಡೀನಿ. ಯಾಕಂದ್ರೆ ಈಗ ಅದು ಏನು ಮಾಡೋದು ಈಗ
ಜೇನು ಮರಿ ಜೇನು ಹೊಸಾದ್ ಕಲ್ತಾಳೆ ಹಿಂಗೆ ಮಾಡ್ತಾಳೆ. ಓ ಹೆಂಗದ ಮಾಡ ಓ ಆ ಓ ನಮ್ಮ ಜೇನು ನೋಡ್ರಿ ಅದಕ್ಕಿಂತ ಬೆಳಗಾಗತ್ತಳು ಇಟ್ಕೊಂಡಿ. ಓ ಹೆಂಗದ ಅಕ್ಕಲಿ ಅಕ್ಕಲಿ. ಚಲೋ ಲೆಟ್ಸ್ ಗೋ. ಹಾರ್ ನಾಯಕ್ ಒಳಗೆ ಹಾಕಿ ಹೋಗ್ಬಿಟ್ಟ. ಸೊ ಸ್ನೇಹಿತರೆ ನೋಡ್ರಿ, ಇದು ಆ್ಯಕ್ಚುಲಿ ಇಲ್ಲೆಲ್ಲ ಏನೈತಲ್ಲ ಇದು ಮೆಟ್ರೋದ ಜೇನು ಅವರೇ ಮೆಟ್ರೋ ಅದ. ಸೊ ಈಗ ಇಲ್ಲೇ ಅಲ್ಲೂ ಬಿಲ್ಡಿಂಗ್ಸ್ ಎಲ್ಲ ನೋಡ್ಬೋದು, ಏನು ಮಸ್ತ್ ಐತೆ ಮೆಟ್ರೋ. ಆ್ಯಂಡ್ ಈ ಬ್ರಿಡ್ಜ್ ಏನೈತಲ್ಲ ಇದು ನಮ್ಗೆ ಆಫೀಸ್ಗೆ ಹೋಗೋ ಬ್ರಿಡ್ಜ್ ಇದು. ಸೊ ಇಲ್ಲಿಂದ ರೈಟ್ಗೆ ಹೋದ್ರೆ ಪುಣೆ ಬರ್ತೈತಿ, ಪುಣೆ ಅಂದರೆ ಸಿಟಿ. ಲೆಫ್ಟ್ ಹೋದ್ರೆ ನಮ್ದು ಆಫೀಸ್ ಬರ್ತೈತಿ. ಇಲ್ಲಿಂದ ಹತ್ತಿದ್ವಿ, ಬಟ್ ಇವಾಗ ಬಂದ್ ಮಾಡಿಬಿಟ್ಟಾರ ಅದನ್ನ. ಸೊ ಡೀಸೆಲ್ ಒಂದು ಹಾಕ್ಸ್ಬೇಕು, ಬರ್ತಾ ಹಾಕ್ಸೋಣ. ಇದು ನೋಡ್ರಿ, ಇಲ್ಲಿ ಇದ ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಅಂತಾರೋ 5 ಸ್ಟಾರ್ ಅಂತಾರೋ ಅದಕ್ಕೆ ಗೊತ್ತಿಲ್ಲ. ಇಲ್ಲ ಸ್ಕ್ಯಾಮ್ ಆಗಿತ್ತಲ್ಲ, ನಮ್ಮ ಜೊತೆ ಹಾಕಿಲ್ಲ ಅದನ್ನ. One eternity later. ಬಂದಿರಿ ಜೇನು ಮರಿ, ಶನಿದೇವ್ರ ಕಡೆ ಬಂದಿರಿ ನಮಸ್ಕಾರ ಮಾಡಕ. ತಗೊಳ್ಳಿ ಜೇನು ಮರಿ. ಮೇಲೆ ಹಾಕ್ಲಿಲ್ಲ ಶನೇಶ್ವರ ಅಮಾವಾಸ್ಯೆ ಇದ್ದಿದ್ದಕ್ಕೆ ಇಲ್ಲೇ ಬಂದಿದ್ವಿ. ಮತ್ತು ಆ್ಯಕ್ಚುಲಿ ಪ್ರತಿ ಶಿರಗಾಂವ್ ಹೋಗಿ ಇಲ್ಲೇ ಎಲ್ಲ ಗುಡಿ ಆಗಿಬಿಟ್ಟವ, ಹೌದಲ್ಲ? ಇಲ್ಲೇ ಎಲ್ಲ ಗುಡಿ ಆಗಿ, ಇಲ್ಲೇ ಹನುಮಂತ ದೇವರು, ಇಲ್ಲೇ ಸಾಯಿಬಾಬಾ, ಇಲ್ಲೇ ಶನಿ ಮಂದಿರ, ಇಲ್ಲೇ ಗಣಪತಿ ಗುಡಿ. ನಮ್ಮ ಮನೆಯಿಂದ ಅರ್ಧ ತಾಸು ಐತ್ರಿ, ಅಂದರೆ ಒಂದು 1.5 ತಾಸು ಬೇಕು ಬಂದು ವಾಪಸ್ ಹೋಗಕ್ಕೆ, ಟ್ರಾಫಿಕ್ ಇಲ್ಲ ಅಂದರೆ. ಆ್ಯಕ್ಚುಲಿ ಇವ್ರು ನಂಬಂಗಿಲ್ಲ, ನಾನು ನಂಬ್ತೀನಿ. ಅಂದರೆ ಇವತ್ತಿನ ದಿನ ನಾವು ಅರಿಶಿಣದ ಬೇರೆ, ಆಮೇಲೆ ಕಪ್ಪು ಬಟ್ಟೆ, ಆಮೇಲೆ ಎಳ್ಳೆಣ್ಣೆ ಕೊಡ್ಬೇಕು, ದಾನ ಮಾಡ್ಬೇಕಂತ ಹೇಳಿ. ಸೊ ಮಾಡಿದ್ವಿ, ಅದನ್ನ ವಿಡಿಯೋ ತೊಗೊಳಕ್ಕೆ ಆಗಿಲ್ಲ. ಒಂದು ಸ್ವಲ್ಪ ಇದು ಏನು ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ತೊಗೊಳತ್ತೇನೆ. ಎಲೆಕ್ಟ್ರೋಲೈಟ್ ಫ್ಲೂಯಿಡ್ ಅಂತ ಪಾಪಡಿ ತೊಗೊಂಡೇವಿ. ತಿಂತಿ ಪಾಪಡಿ ಹರಿಲಿ ಒಂದು ತಡಿ ಕೊಡ್ತೇನೆ ತಡಿತೆ. ನನ್ನ ಹೊಟ್ಟೆ ಹಿಡ್ದ ಅಂದ್ರೆ ಏನು ತಿಳ್ಕೊಬೇಕು ನಾನು? ಅದೇ ಹೊಡಿಬೇಕ ಹೊಟ್ಟೆ? ಯಾಕ್ರಿ, ಯಾರ ಮೇಲೆ ಸಿಟ್ಟು ತೆಗಿತೀರಿ ನೀವು? ಯಾಕೆ ಜೇನು? ಯವ್ವ ಸೆಕೆಂಡ್ ಕೊಡ, ನೀವು ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್ ಹೆಂಗದ? ಏನು ಅಂತ ನಿಂದು? ಯಾರ ಮೇಲೆ ಸಿಟ್ಟು ತೆಗಿತೀನಿ ನೀನು? ನನ್ನ ಹೊಟ್ಟೆ ಮೇಲೆ? ಆಲ್ ರೈಟ್, ಒಂದು ರೋಲರ್ ಕೋಸ್ಟರ್ ವ್ಲಾಗ್ ನೋಡಿ ಬಂದ್ರಿ ಅನ್ಕೋತೀನಿ. ಹೌದು, ಚೆನ್ನಾಗಿ ಇತ್ತು, ಹೆಂಗಿತ್ತು ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಏನಾಗ್ತೈತಿ, ಇಮೋಷ್ನಲ್ ಬ್ರೇಕ್ ಡೌನ್ ಆಗ್ತೀವಿ. ನನಗೂ ಅವಾಗವಾಗ ಮೂಡ್ ಸ್ವಲ್ಪ ಡೌನ್ ಇರ್ತದೆ ರೀ. ಅಟ್ಲೀಸ್ಟ್ ತಿಂಗಳದಾಗ ಒಂದು ಸಲ ರೀ, ಯಾವಾಗಾರ 1 ಡೇ ಹಂಗೆ ಬ್ಯಾಡ್ ಡೇ ಅಂತ ಇರ್ತೈತಿ, ಎಲ್ಲರಿಗೂ ಆಗ್ತೈತಿ. ಸೊ ನಿಮಗೂ ಹಂಗೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಅಂತ ಹೇಳಿ ಕಮೆಂಟ್ಸ್ದಾಗ ಹೇಳ್ರಿ. ಯಾರ್ಯಾರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗ್ಯಾವು ಅಥವಾ ಯಾವಾಗ ಏನು ಫೀಲ್ ಆಗೈತೆ ಹೇಳಿ ನೋಡೋಣ ಅಂತ. ಬರ್ರಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ಯಾಕೆ ಹೇಳೋಣತ್ತೆ ಅಂದರೆ ನೀವು ಸ್ವಲ್ಪ ಹೇಳಿ ಹಗರಾಗಲಿ ಅಂತ ಅಷ್ಟೇ, ಮತ್ತೇನಿಲ್ಲ.
ಬರ್ರಿ ಇವತ್ತಿನ ಲಕ್ಕಿ ಕಮೆಂಟ್ ನೋಡೋಣ. ನಮ್ಮ ಆಶಾ ಅವ್ರು ಅಂತಾರ, ಆಕಾಶ್ ಟೈಮ್ ಫ್ಲೈಸ್, ಅದಂತೂ ಕರೆ ಬಿಟ್ರಿ. ಇಟ್ಸ್ ಅ ಮ್ಯಾಟ್ರ್ ಆಫ್ ಡೇಸ್ ಐಶ್ವರ್ಯ ಮೇ ಹ್ಯಾವ್ ಟು ಫೇಸ್ ಲಾಟ್ ಆಫ್ ಸ್ಟ್ರೆಸ್, ಅದಂತೂ ನಡೆದೈತಿ. ಇವತ್ತಿನ ವೀಡಿಯೋನ ನೋಡಿರ್ಬೋದು ನೀವು. ಗಿವ್ ಅವರ್ ಬೆಸ್ಟ್ ನ್ಯೂಟ್ರಿಷನ್ ಟೈಮ್ ಟು ಟೈಮ್, ಅದಂತೂ ಟ್ರೈ ಮಾಡತ್ತೇವೆ ಬೆಸ್ಟ್. ಆ್ಯಂಡ್ ಆಕೆನೂ ಶಿ ಹ್ಯಾಸ್ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್ ಬೆಟರ್ ಫುಡ್. ಆಮೇಲೆ ಐ ನೋ ಯು ವಿಲ್ ಮ್ಯಾನೇಜ್, ಯು ಆರ್ ಆಲ್ಸೋ ಸ್ಟ್ರೆಸ್ಡ್, ಟೇಕ್ ಲೀವ್ಸ್ ಇನ್ ಬಿಟ್ವೀನ್ ಆ್ಯಂಡ್ ಎಂಜಾಯ್. ನೀವು ಹೇಳಿದ್ದು 100% ಕರೆಕ್ಟ್ ಆ್ಯಂಡ್ ವಿ ಆರ್ ಆಲ್ಸೋ ಟ್ರೈಯಿಂಗ್ ಅವರ್ ಬೆಸ್ಟ್. ಸೊ ಯಾರ್ಯಾರು ನ್ಯೂ ಪೇರೆಂಟ್ಸ್ ಅದಿರಿ, ಕೋರಿಲೇಟ್ ಅಂತೂ ಪಕ್ಕ ಮಾಡ್ಕೋತೀರ ಅಂತ ಹೇಳ್ತಾ, ನಾಳೆ ಮಗದೊಂದು ಸೂಪರ್ ರೀಮದ ಎಪಿಸೋಡ್ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಗ್ನ ಮತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿನ್ನೆ ಲಾಗ್ ಚೆಕ್ ಮಾಡಲಿಲ್ಲ ಅಂದ್ರೆ ಪಡ ಚೆಕ್ ಮಾಡಿರಿ.